ಇವತ್ತಿನ 1/1/2026 ಹೊಸ ವರ್ಷದಂದು ಇವತ್ತಿನ ಕೆರೆ ದಂಡೆಯಲ್ಲಿ ಶ್ರೀ ಗವಿಮಠ ಆವರಣದಲ್ಲಿ ಸಂಗೀತ ಕಾರ್ಯಕ್ರಮ ಶುರುವಾದ ಪ್ರಾರಂಭದಿಂದ ಹಿಡಿದು ನೆಕ್ಸ್ಟ್ ಗಂಗಾ ಆರತಿ ಕಾರ್ಯಕ್ರಮ ಆಗ್ತದೆ. ಮತ್ತು ನೆಕ್ಸ್ಟ್ ಗಂಗಾ ಆರತಿ ಕಾರ್ಯಕ್ರಮ ಕಂಪ್ಲೀಟ್ ಆದಮೇಲೆ ತೆಪ್ಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈಗ ಅದಕ್ಕೆ ಪೂರ್ವವಾಗಿ ಎಲ್ಲ ಸಿದ್ಧತೆಯಾಗಿ ಎಲ್ಲ ಕಾರ್ಯಕ್ರಮ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಗವಿಮಠ ಪ್ರತಿಯೊಬ್ಬರು ಭಕ್ತರು ಇದರಲ್ಲಿ ಸ್ವಮನದಿಂದ ಇಚ್ಛೆದಿಂದ ಪ್ರಾಮಾಣಿಕವಾಗಿ ತಾವು ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಯಶಸ್ವಿ ಆಗಲಂತೆ ಆ ಘೋಷಿದೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಸಾದನೂ ಇವತ್ತು ಮಹಾದಾಸೋಹದಿಂದ ಇವತ್ತು ಕೆರೆದೆಡೆಯಿಂದ ಮಹಾದಾಸೋಹಗಳಿಂದ ನಿನ್ನೆ ಸ್ವಾಮೀಜಿಯವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ದಾಸೋಹದ ನಿನ್ನೆ ಪ್ರಾರಂಭ ಮಾಡಿದ್ದಾರೆ. ಇವತ್ತಿನಿಂದ ಅಮಾವಾಸ್ಯವರೆಗೆ ಮಹಾದಾಸೋಹ ಪ್ರಾರಂಭ ಇರ್ತದೆ. ಮೂರು ಟೈಮು ಒಳ್ಳೆಯ ವ್ಯವಸ್ಥಿತವಾಗಿ ಎಲ್ಲ ಪ್ರಸಾದದಿಂದ ಸ್ಟಾರ್ಟ್ ಇರ್ತದೆ. ಅದು ನಮಸ್ಕಾರ. ವಿಶೇಷವಾಗಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದರೆ ಇಡೀ ನಾಡಿನಲ್ಲೇ ಒಂದು ಮಹಾಕುಂಭಮೇಳವೆಂದು ಈಗಾಗಲೇ ಪೂಜ್ಯರ ಸಂಕಲ್ಪದೊಂದಿಗೆ ಸಾಕಷ್ಟು ಲಕ್ಷಾಂತರ ಜನರು ಸೇರ್ತಕ್ಕಂಥ ಜಾತ್ರಾ ಮಹೋತ್ಸವವಾಗಿ ಹೊರಹೊಮ್ತಾ ಇರೋದು ಎಲ್ಲ ಭಕ್ತಗಣಕ್ಕೆ ಸಂತೋಷ ತರ್ತಕ್ಕಂಥ ಸಂಗತಿ. 2026 ಜಾತ್ರಾ ಮಹೋತ್ಸವದ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗಿದ್ದು, ಭಕ್ತಾದಿಗಳು ಈಗಾಗಲೇ ಮಹಾಪ್ರಸಾದ ನಿಲಯಕ್ಕೆ ಮಹಾದಾಸೋಹ ಮನೆಗೆ ತಮ್ಮ ಒಂದು ಸೇವೆಗೆ ಅನುಗುಣವಾಗಿ ಸಾಕಷ್ಟು ದವಸ ಧಾನ್ಯಗಳನ್ನು ಮತ್ತು ವಿವಿಧ ರೀತಿಯ ಪ್ರಸಾದವನ್ನು ತಂದು ತಲುಪಿಸ್ತಾ ಇದ್ದಾರೆ. ಇವತ್ತು 1ನೇ ತಾರೀಕಿನಿಂದಲೇ ಸರಿಸುಮಾರು 1 ತಿಂಗಳವರೆಗೆ ಮಹಾಪ್ರಸಾದ ಪ್ರಾರಂಭವಾಗ್ತಾ ಇದೆ. ಅದರೊಂದಿಗೆ ಮಹಾಜಾತ್ರೋತ್ಸವದ ವಿಶೇಷತೆ ಏನಂದರೆ ಕೈಲಾಸ ಮಂಟಪ ವೇದಿಕೆಯಲ್ಲಿ ನಡೀತಕ್ಕಂಥ ಸಾಹಿತ್ಯಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ವಿಶೇಷವಾಗಿ ಪ್ರೇರಣೆಯ ಕಾರ್ಯಕ್ರಮಗಳು ಈ ಬಾರಿ ಇನ್ನಷ್ಟು ಚೆನ್ನಾಗಿವೆ. ಪ್ರಾರಂಭದಲ್ಲಿ ಪರಮ ಪೂಜ್ಯ 3000 ಮಠದ ಜಗದ್ಗುರುಗಳು ಮತ್ತು ಕಾಗಿನೆಲೆ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಾರಂಭದ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡ್ರೆ, ಇದೇ ಒಂದು ಮಹಾಜಾತ್ರೋತ್ಸವವನ್ನು ಉದ್ಘಾಟನೆ ಮಾಡತಕ್ಕಂಥ ಸೌಭಾಗ್ಯವನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಿನ್ನಾಳ ಗ್ರಾಮದವರಾದ ಈಗ ಸದ್ಯಕ್ಕೆ ಮೇಘಾಲಯದ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀಯುತ CH ವಿಜಯಶಂಕರ್ ಅವರು ನೆರವೇರಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ. ಅದರೊಂದಿಗೆ 2ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಬಾರಿ ಅಂಬಿ ಸುಬ್ರಹ್ಮಣ್ಯಮ್ಮನವರ ನೇತೃತ್ವದಲ್ಲಿ ಸಂಗೀತ ಕಾರ್ಯಕ್ರಮ ನಡೀತದೆ. ಅಂತಾರಾಷ್ಟ್ರೀಯ ಘಟಂ ವಾದಕರಾಗಿರ್ತಕ್ಕಂಥ ಗಿರಿಧರ್ ಉಡುಪಾರವರ ಒಂದು ಘಟಂ ವಾದನವು ಕೂಡ ಈ ಒಂದು ವೇದಿಕೆ ಮೂಲಕ ನಡೆಯಲಿದೆ. 3ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಈ ಜನಪ್ರಿಯ ಜಾನಪದ ಹಾಡುಗಾರಾಗಿರ್ತಕ್ಕಂಥ ಮುನಿರಾಜ್ ಕಡುಬಗೇರಿಯವರು ಜಾನಪದ ಕಾರ್ಯಕ್ರಮವನ್ನು ನಡೆಸ್ತಾರೆ. ಇದರೊಂದಿಗೆ ವಿಶೇಷವಾಗಿ ಶ್ರೀಯುತ ಹಿರಿಯ ನಟರಾಗಿರ್ತಕ್ಕಂಥ ದತ್ತಣ್ಣವರು ಅಂದರೆ ದತ್ತಾತ್ರೇಯ ಅವರು ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಸಮಾರೋಪ ನುಡಿಯನ್ನು ನಮ್ಮ ಚಂದನ ಟಿ ವಿಯಲ್ಲೇ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಒಂದು ತಟ್ಟ ಅಂತ ಹೇಳಿ ಅನ್ನುವಂಥ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ಡಾಕ್ಟರ್ ಸೋಮೇಶ್ವರ್ ಅವರು ನೆರವೇರಿಸಿಕೊಡ್ತಾರೆ. ಅದರೊಂದಿಗೆ ಹಿರಿಯ ಹೃದಯ ತಜ್ಞೆಯಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ಫಲಪುಷ್ಪ ಪ್ರದರ್ಶನ ಇದೆ, ಕ್ರೀಡಾ ಚಟುವಟಿಕೆಗಳಿದ್ದಾವೆ. ಅದರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಸಂಘಟನೆ ಆಗ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರ ಕೂಡ ದೊರೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರತಕ್ಕಂಥ ಸಂಗತಿಯಾಗಿದೆ.